ಇದು ಹಬ್ಬದ ಹಿಂದೆ ದಿನ ನಾವೇ ಪ್ರಿಪ್ರೇಷನ್ ಮಾಡ್ಕೋತೀವಿ ಅನ್ನೋದು. ಅಡ್ವಾಂಟೇಜ್ ಎಲ್ಲ ಕೆಲಸ ನನ್ನ ಕೈ ಮಾಡಿಸ್ತಾ ಇದೆಯಾ? ಯಾಕೆ ಚೆನ್ನಾಗಿದೆಯಾ? ಸೂಪರ್. ನಡಿ ನೆಕ್ಸ್ಟ್ ಒಳಗೆ ತಿನ್ನಬಾರ್ದು ಮುಂಚೆ. ಏಯ್ ಹಂಗೊಂಚೂರು ಅದು ಯಾವುದು ಸೂಪರ್. ತಕ್ಷಣ ಟೆಪ್ಪಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ಎಡಿತಾಸ್ ವ್ಲಾಗ್ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಅಂದರೆ ಇವತ್ತು ಬೆಳಗ್ಗೆನೇ ಮಂಡ್ಯಕ್ಕೆ ಬಂದ್ವಿ. ಇದು ಹಬ್ಬದ ಹಿಂದೆ ದಿನ ನಾವೇ ಪ್ರಿಪ್ರೇಷನ್ ಮಾಡ್ಕೋತೀವಿ ಅನ್ನೋದು ವ್ಲಾಗ್ ಆಗಿರುತ್ತೆ. ಸೊ ನಾವೇನು ಹಬ್ಬ ಏನು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ, ತುಂಬ ಸಿಂಪಲ್ ಬಟ್ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ನಾವೇ ಹೇಗೆ ಮಾಡ್ತೀವಿ ಪ್ರಿಪ್ರೇಷನ್ ಎಲ್ಲ ಹಿಂದಿನ ದಿನ ಹೇಗೆ ಮಾಡ್ಕೋತೀವಿ ಅಂತ ತೋರಿಸ್ತೀವಿ. ಗ್ರೋಸರಿ ಐಟಮ್ ಇಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಅಂದರೆ ಮುಂಚೆ ಅಮ್ಮನೇ ಬೆಳಗ್ಗೆ ಹೋಗಿ ಸ್ಲಿಪ್ ಕೊಟ್ಬಿಟ್ಟು ಬಂದಿದ್ರು. ಸೊ ನಾವು ನೋಡ್ಕೊಂಡು ಇಸ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಬಿದ್ದೋಗ್ಬಿಡುತ್ತೆ, ಹುಷಾರು. ನೀಟಾಗಿ ಬಿಟ್ಕೋ ಸರಿ. ಸೂಪರಾ? ಸರಿ, ಬಿದ್ದೋಗ್ಬಿಡುತ್ತೆ, ಹುಷಾರು. ಇಲ್ಲಿ ನೋಡು, ತಿರ್ಗು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳುವ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಏನು ಹೇಳು? ಹೇಳು ಸರಿ. ಏನು ಹ್ಯಾಪಿ? ಓಕೆ ಓಕೆ ಓಕೆ. ಸೊ ಮನೆಗೆ ಬಂದ್ವಿ. ಅಂದರೆ ಇಲ್ಲೆಲ್ಲ ಲಿಸ್ಟ್ ನೋಡಿಕೊಂಡು ಚೆಕ್ ಮಾಡ್ತಾಯಿದ್ವಿ. ಅಂದರೆ ಅಲ್ಲೇ ನಾವೇ ಇರಲಿಲ್ವಲ್ಲ, ಸೊ ಕೊಟ್ಬಿಟ್ಟು ಬಂದುಬಿಟ್ಟಿದ್ವಲ್ಲ, ಅದಕ್ಕೆ ಕರೆಕ್ಟಾಗಿದೆಯಾ ಇಲ್ಲ ಮಿಸ್ ಆಗಿದೆಯಾ ಅಂತ ನೋಡ್ತಾ ಇದ್ದೀವಿ. ಏನು ಮಾಡ್ತಾಯಿದ್ದೀಯಾ ಅಂಕಿತಾ? ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಹಾಂ, ಹೇಳಮ್ಮ. ಏನೋ ಗೊತ್ತಾಗಲ್ವ ಇದು ನೋಡಿದ್ರೆ? ನೋಡೋಣ, ಸುಮ್ಮನೆ ಕೇಳೋದು. ಮಾವಿನ ತೋರಣ ಮಾಡ್ತಾಯಿದ್ದೆ. ನಿಂಗೆ ಬೇರೆ ಅಡ್ವಾಂಟೇಜ್ ಸಿಕ್ಬಿಟ್ಟಿದೆ ಇವಾಗ. ಸೊ ಫುಲ್ ಅಡ್ವಾಂಟೇಜ್ ಎಲ್ಲ ಕೆಲಸ ನನ್ನ ಕೈ ಮಾಡಿಸ್ತಾ ಇದೆಯಾ? ಯಾಕೆ ಬೇರೆಯವರೆಲ್ಲ ಮಾಡ್ತಾ ಇರಲಿಲ್ವಾ? ಅದೇ ಫ್ರೆಂಡ್ಸ್, ಏನಿಲ್ಲ ಫ್ರೆಂಡ್ಸ್, ಇದು ಗೊತ್ತಾಗ್ತಾ ಇದೇನೋ ಗೊತ್ತಿಲ್ಲ. ಇದು ಉಗುರು ಸುತ್ತು ಅಂತ ಹೇಳ್ತಾರಲ್ಲ, ಅದು ಆಗ್ಬಿಟ್ಟಿದೆ. ಅದು ಫುಲ್ಲು ನೋಡಿ, ಹಿಂಗೆ ನೋಡಿ ಹಿಂಗಾಗ್ಬಿಟ್ಟಿದೆ. ತುಂಬಾ ಅಂದರೆ ಜ್ವರ ಬರೋಂಗೆ ಅನಿಸ್ತದೆ. ತುಂಬ ಪೇಯ್ನ್ ಆಗ್ತಾಯಿದೆ. ಅಂದರೆ ಏನೂ ಮುಟ್ಟೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಅಂಕಿತಾ ಮಾಡ್ತಾ ಇದ್ದಾಳೆ. ನೋಡೋಣ ನಾನಿಲ್ಲದೆ ಹೆಂಗೆ ಮಾಡ್ತಾಳೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮಾಡಲ್ವಲ್ಲ, ಸೊ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಅಂದರೆ ಏನೂ ಮುಟ್ಟೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಹೋಗ್ಲಿ ಬಿಡು, ಒಂದ್ಸಲ ಹೋಗ್ಲಿ ಚೆಪ್ಪ ಎಲ್ಲ ನಾನೇ ಮಾಡ್ತೀನಿ. ಕೈ ನೋವಾಗಿಲ್ಲ ಅಂದರೆ ಪಕ್ಕ ಅಂತೂ ಬಿಡ್ತಾ ಇರಲಿಲ್ಲ, ಎಲ್ಲ ಮಾಡಿಸ್ತಾ ಇದ್ದೆ. ಏನು ನೋವಾಗ್ಬಿಡ್ದಲ್ಲ, ಹೋಗ್ಲಿ ಚೆಪ್ಪಪ್ಪ. ಕಿತ್ತ ರೆಡಿ ಆಯ್ತಾ? ಆಯಿತು, ತೋರಿಸು. ಸೂಪರ್. ಇಲ್ಲ ಸ್ಟ್ಯಾಪ್ಟರ್ ಕ್ಲೀನ್ ಮಾಡ್ಬೋದಾ, ಇಲ್ಲ ಹಂಗೆ ಇಡ್ಲಿ ಅನ್ಸುತ್ತೆ. ನನಗೇನೋ ಸ್ಟ್ಯಾಪಲ್ ಬೇಡ ಅನಿಸ್ತಿದೆ. ಇವನು ನೋಡಿ ಸುಮ್ಮನೆ ಹೇಳ್ತವನೆ. ಯಾಕೋ ವಾಟ್ಸ್ ಯುವರ್ ಪ್ರಾಬ್ಲಮ್, ಟೆಲ್ ಮೀ. ಸುಮ್ಮನೆ ಅವನೊಂಥರ ಫ್ರೆಂಡ್ಸ್, ಸುಮ್ಮನೆ ಹೇಳ್ತಾನೆ. ಹೇಳು ಸರಿ, ಏನಾಯಿತು? ಫ್ರೆಂಡ್ಸ್, ಇವಾಗ ಜಾಮೂನ್ ಮಾಡ್ತಾ ಇದ್ದಾಳೆ ಅಂಕಿತಾ. ಅವಳಿಗೆ ತಿನ್ನೋಕ್ಕೂ ಇಷ್ಟ, ಮಾಡೋಕ್ಕೂ ಇಷ್ಟ. ನೀರು ಆರಿದೆ ಅದಕ್ಕೆ. ಅಂದರೆ ಇವಳು ನೀರಾಗಿರೋ ತಟ್ಟೆ ಕಲಿಸ್ಬಿಟ್ಟಿದ್ದಾಳೆ, ಅದಕ್ಕೆ ಸ್ವಲ್ಪ ಆಡ್ತಾಯಿದೆ. ಇಟ್ಟಿರೋದು ಅದು ಉಂಡೆ ಮಾಡಿರ್ತೀವಲ್ಲ, ಅದು ನೀರಿರೋ ತಟ್ಟೆಗೆ ಇಟ್ಬಿಟ್ಟಿದ್ದೀನಿ, ನೋಡ್ಕೊಂಡಿಲ್ಲ. ಫ್ರೆಂಡ್ಸ್, ಇನ್ನು ಬೇರೆ ತಿಂಡಿನೂ ಮಾಡಿದ್ದಾರೆ. ಅದು ಆ ಕಡೆ ಎತ್ತಿಟ್ಟಿದ್ದಾರೆ, ತೋರಿಸ್ತೀನಿ ಆಮೇಲೆ ಯಾವ್ದಾದ್ರು ಮಾಡಿದ್ದೀವಿ ಅಂತ. ಅದೆಲ್ಲ ನಾವು ಬರೋಕ್ಕಿಂತ ಮುಂಚೆ ಅಮ್ಮನೇ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಸೊ ಇದು ಒಂದು ಜಾಮೂನ್ ಮಾತ್ರ ಸಾಕಲ್ಲ? ಹಾಕ್ಲಾ? ಸಾಕು. ಇದು ಮಾಡೋದು ಈಸಿ ಅಲ್ವಾ, ಸೊ ಅದಕ್ಕೆ ನಾವೇ ಪ್ರಿಪೇರ್ ಮಾಡ್ತಾಯಿದ್ವಿ. ಅದು ಗೋಲ್ಡನ್ ಫ್ರೈ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತೆಗಿ, ಬೆಂದಿರುತ್ತೆ. ಹೌದಾ? ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಜಾಮೂನ್ ಕಲಿಬೇಕು, ಎಲ್ಲ ಕಲಿತೀನಿ ಅಲ್ವಾ ಫ್ರೆಂಡ್ಸ್? ಯಾವಾಗ ಅಂದರೆ ಇಷ್ಟು ಒಳ್ಳೆ ಚೆಫ್ ಇದ್ದಾಳೆ ನಮ್ಮ ಕಲಿದೆ, ಹಿಂಗೆ ಕಲಿತೀನಿ. ಅದೆಲ್ಲ ಒಂದು ಸ್ವಲ್ಪ ಕಡಿಮೆ ಕೊಟ್ಬಿಟ್ಟು ಬೈಲಿ ಚೆರಿಯಲ್ಲಿ ಅಮ್ಮಂಗೆ ಏನೋ ಮಾಡ್ತಾವನೆ. ತೋರಿಸ್ತೀನಿ, ಬೈಲಿ ಬೇಗ, ಕಡಿಮೆ ಕೊಡು ಬೇಗ. ಏನು ಬೇಕು ಚೆರಿ? ನಿನಗೆ ಯಾಕೆ ಹುಡುಗಿ ಕ್ಲಿಪ್ಪು? ನಿನಗೆ ಯಾಕೆ? ನೀನು
ಕಚ್ಚಲ್ಲ ನೋಡು, ಒಂದು ಕೂದಲು ಬರಲ್ಲ, ಇಂತ ತಗೋಬೇಕು. ಅಂಕಿತ ನೀನು ಈ ಥರ ತಗೊಂಡು ಹಾಕಳೆ. ಓಕೆ ಡನ್. ನೀನು ಹಾಕೋ ಸರಿ, ಹಾಕೋ. ಗರ್ಲ ನೀನು, ಬಾಯ್ ತಾನೇ ನೀನು. ಅವನು ಹ್ಯಾಪಿ ನೋಡೆ, ಅವ್ನು ಎಷ್ಟು ಖುಷಿಯಾಗಿದ್ದಾನೆ ಅದು ಸಿಕ್ಕಿದ ತಕ್ಷಣ. ಆಯ್ತಾ ಆಯ್ತೇನೆ ತೋಸು. ಅದು ಪಾನ್ ತಿನ್ಬಾರ್ದು ಮುಂಚೆ ಏಯ್ ತಿನ್ಬಿಟ್ಟು ಅಲ್ಲ, ಅದು ಪಾನ್ ಕೈ ಹಿಡಿಯಕ್ಕೆ ಮಾಡ್ತಾ ಇದ್ದೆ. ಅಮ್ಮ ಒಂದೊಂದು ಕಿತ್ತೋಗೈತಲ್ಲಿ. ನೀರು ತಣ್ಣೀರು ಹಾಕ್ಬಿಡಿದೆ ಅಮ್ಮ ಮೇಲೆ. ಚಿಕ್ಕದು ಇದು ಕಂಜೆಸ್ಟ್ ಆಗ್ತಿದೆ, ಅದಕ್ಕೆಲ್ಲ ತುಂಬ ಜಾಸ್ತಿ ಇದೆ. ಹೌದೌದು, ಎಲ್ಲ ಪಾನ್ಕಾಯಿ ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತು ಅನ್ಸುತ್ತೆ. ಪಾನ್ಕಾಯಿ ಇನ್ನೊಂದು ಸ್ವಲ್ಪ ಬೇಡವಾಗಿತ್ತೇನೋ, ಅಂದರೆ ಇದು ಪ್ಲೇಸ್ ಸಾಕಾಗ್ತಿಲ್ಲ ಅವಕ್ಕೆ. ಬಿಡು, ಏನೋ ಮಾಡು. ಸೊ ಫ್ರೆಂಡ್ಸ್, ಟೈಮ್ ಬಂದು 12:25 ಆಗಿದೆ. ಇವಾಗ ರಂಗೋಲಿ ಹಾಕ್ತಾಯಿದ್ವಿ. ಚರಿ ನನಗೂ ಕೊಡಿ ಅಂತ ಇಟ್ಕೊಂಡಿದ್ದಾನೆ ಸ್ವಲ್ಪ. ಈ ಸಾಕು ಚರಿ, ಚರಿ ಅಮ್ಮ ಕಲರ್ಸ್ ಹಾಕಬೇಕು, ಬಿಡು ಚರಿ, ಆ ಕಡೆ ಹಾಕು. ಮಲಗಿಸಿದ್ರೆ ಎಲ್ಲ ಕೆಲಸ ಆಗುತ್ತೆ, ಮಲ್ಕೋತಾ ಇಲ್ಲ. ರಂಗೋಲಿ ಹಾಕಿ ಇನ್ನೂ ಕಲರ್ಸ್ ಹಾಕಬೇಕು. ಫುಲ್ ರೋಡೆಲ್ಲ ತೋರಿಸ್ತೀನಿ ರೀ. ಫುಲ್ ಎಲ್ಲ ಖಾಲಿ ಖಾಲಿ ಖಾಲಿ. ಎಲ್ಲ ಆಲ್ರೆಡಿ ಹಚ್ಚಿದ್ದಾರೆ, ಎಲ್ಲ ಆಲ್ರೆಡಿ ಬಿಟ್ಟು. ಸೊ ಕಲರ್ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀವಿ. ಇಷ್ಟ ಆಗಿದೆ. ಅಚ್ಚಮ್ಮ ಬೇಗ ಬೇಗ ಟೈಮ್ ಆಯ್ತೈತೆ. ಹಚ್ತಾ ಇಲ್ವಾ ಇದು? ಏನು ಗೊತ್ತಾ ಫ್ರೆಂಡ್ಸ್, ಇವಳು ಚಿಕ್ಕ ವಯಸ್ಸಿಂದ, ಇವಳು ಈಗಿಂದ ಆಂಟಿ ಅಲ್ಲ ಫ್ರೆಂಡ್ಸ್, ಇವಳು ಚಿಕ್ಕ ವಯಸ್ಸಿಂದ ಅಂದರೆ ಒಂದು 5th ಆವಾಗಿಂದ ನೀನು ರಂಗೋಲಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಆವಾಗ್ಲಿಂದನೂ ಫಸ್ಟ್ ಪ್ರೈಸು. ಯಾರು ಆಗ ಇವಳ ಏಜಲ್ಲಿ ಇವಳು ಕಾಂಪಿಟೇಷನ್ಸಲ್ಲಿ ಯಾರು ಇವಳನ್ನ ಬಿಟ್ ಮಾಡಿಲ್ಲ. ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ತಗೊಬರೋಳು. ನಾವು ಏನು ರಂಗೋಲಿ ಕಾಂಪಿಟೇಷನಾ, ಆಂಟಿ ಥರ ಇದರಲ್ಲೂ ಗೆದ್ಕೊಂಡು ಬಂದ. ಎಲ್ಲಾದ್ರೂ ಇದೊಂದು ಬಿಡೋಕ್ಕೂ ಟ್ಯಾಲೆಂಟ್ ಇರಬೇಕು. ಏನು ಟ್ಯಾಲೆಂಟ್ ಫ್ರೆಂಡ್ಸ್. ಆಮೇಲೆ ಏನು ಗೊತ್ತಾ, ಈ ಗೆರೆ ಎಲ್ಲ ಏನು ಸಖತ್ತಾಗಿ ಹಾಕ್ತಾಳೆ. ಮ್ಯಾಕ್ಸಲ್ಲಿ ವೀಕು, ಮ್ಯಾಕ್ಸಲ್ಲಿ ಒಂದು ಜಿಯೋಮೆಟ್ರಿಲಿ ಒಂದು ಲೈನ್ ಹಾಕಕ್ಕೆ ಬರೋಲ್ಲ. ಏನು ಸಖತ್ತಾಗಿ ಲೈನ್ ಹಾಕೊಳ್ಳಿ ನೋಡಿ. ಅದರಲ್ಲಿ ಯಾಕಮ್ಮ ಮ್ಯಾಕ್ಸಲ್ಲಿ ವೀಕು? ಟ್ಯಾಲೆಂಟ್ ಅನ್ನೋದಿರುತ್ತೆ, ಏನು ಆದರೂ ಏನು ಚೆನ್ನಾಗಿ ಬಿಡಿಸೋಳೆ ಅಲ್ವಾ. ಲಾಸ್ಟು ಫುಲ್ ಇನ್ನೇನು ಆಯಿತು, ಆ ಕಲರ್ಸ್ ಎಲ್ಲ ಹಚ್ಚಾದ್ಮೇಲೆ ಲಾಸ್ಟ್ ತೋರಿಸೋಣ. ಕಾಲೆಲ್ಲ ನೋಯ್ತೈತೆ, ಅದಕ್ಕೆ ಕೂತ್ಕೊಂಡು ಬಿಟ್ಟಿದ್ದೀವಿ. ಮುಂಚೆ ರೋಡ್ ಹೊಂಟೋಗು, ರೋಡಲ್ಲಿ. ಫ್ರೆಂಡ್ಸ್, ನಮ್ಮಮ್ಮ ಬಂದವ್ರೆ. ಹೋಗಿ ಬಿಡ್ತು ಅಮ್ಮ. ಆಯಿತಾ, ನೀವು ನಾಯಿ ಬಂತು. ಬೇಗ ಬೇಗ ಹಚ್ಚು. ಸೊ ಫೈನಲಿ ಮುಗಿತಾ? ಹೇಗಿದೆ? ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ, ನಿಜವಾಗ್ಲೂ. ಅದೆಲ್ಲ ಒಂಚೂರು ಲೈಟ್ ಆಯಿತಾ? ಎಲ್ಲೋ ಇಲ್ಲ, ಅದು ಹಂಗೆ ಹಂಗೆ ಕಾಣಿಸ್ತಾ ಇರೋದು ಎಲ್ಲೋ ಅಲ್ವಾ, ಅದಕ್ಕೆ. ಚೆನ್ನಾಗಿದೆಯಾ? ಸೂಪರ್. ನಡಿ, ನೆಕ್ಸ್ಟ್ ಒಳಗಡೆ ಕೆಲಸ ಐತೆ. ಇದೊಂದು ಮರ್ತಿದ್ಯಾ ಅಂತ ಅಂದ್ಕೊಂಡೆ. ಇದಕ್ಕೂ ಕಲರ್ ಹಚ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ, ಕಲರ್ ಹಚ್ಚೋದೇನೇ ಇಷ್ಟೊಂದು ಹುಚ್ಚೇನೆ ಕಲರ್ ಹಚ್ಚೋದು. ಈಗಲೂ ಅದರ ಕಾಂಪಿಟೇಷನ್, ಆಂಟಿದ ಕಾಂಪಿಟೇಷನ್ ಇದ್ದರೆ ಕಳ್ಸೋದೇ ಇದೆ. ಆಯಿತು ಫ್ರೆಂಡ್ಸ್, ಯಾರಾದರೂ ಗೊತ್ತಿದ್ದರೆ ರಂಗೋಲಿ ಕಾಂಪಿಟೇಷನು ಕಮೆಂಟ್ ಮಾಡಿಬಿಡಿ. ಫ್ರೆಂಡ್ಸ್, ಇನ್ನೂ ಪ್ರಿಪ್ರೇಷನ್ ನಡೀತಾನೇ ಇದೆ. ಅಂದರೆ ಎಷ್ಟು ಟೈಮ್ ಇದ್ರೂ ಸಾಲಲ್ಲ ಅಂತ ಹೇಳ್ಬೋದು. ಸೊ ಟೈಮ್ ಇವಾಗ ನೋಡಿ ಎಷ್ಟಾಗಿರ್ಬೋದು ಗೊತ್ತಾ? 2 o'clock ಆಗಿದೆ. ನೋಡಿ, ಮನೆಯೆಲ್ಲ ನಮ್ಮ ಚರಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಅವ್ನು ಮಲ್ಕೊಳ್ಳೋದೆ 1 o'clock ಆಯಿತು. ಸೊ ನಾವು ಅವ್ನು ಮಲಗಿಸಿ ಎಲ್ಲ ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಕಾಣಿಸುತ್ತಾ ನೋಡು. ಹಾಂ, ಸೆಂಟರ್ ಇದೆಯಾ? ಸೆಂಟರ್ ಇದೆಯಾ? ಹಾಂ, ಓಕೆನಾ? ಅದು ಅಂಟಲ್ಲ ಅನ್ಸುತ್ತೆ ಡಬಲ್ ಟೇಪಲ್ಲಿ. ನೋಡ್ತೀನಿ ಅಮ್ಮ, ಡಬಲ್ ಸೆಟ್ ಟೇಪ್ ಕೊಡಿ. ಎಲ್ಲ ಕಿತ್ಕೊಬಂದ್ಬಿಟ್ರೆ ಅಂದರೆ ತುಂಬ ಓವರ್ ಲೋಡ್ ವೆಯ್ಟ್ ಆಯಿತು ಅಂತ. ನೋಡೋಣ, ಇದೊಂದು ಸ್ಟಿಕ್ ಮಾಡ್ತೀನಿ. ಚೆನ್ನಾಗಿ ಕಾಣಿಸುತ್ತಾ? ಇದೆಯಾ? ಈಗ ಇಟ್ಟು ಎಲ್ಲ ಇದಾಗ್ಬಿಟ್ಟಿದೆ. ಒಂದೇ ಕಡೆ ಇಟ್ಟರೆ ಹಂಗೇನಾಗೋದು. ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಇಷ್ಟೊತ್ತರು ಹಂಗೈತೆ. ಫಸ್ಟ್ ಟೈಮಲ್ಲಿ ಎಚ್ಚರಾಗಿರೋದು ನೀನು. ಇಷ್ಟೊತ್ತಿಗೆಲ್ಲ ಹಾಗೇ ಬಿಡ್ತಾಯಿತ್ತು. ಈ ಸಲನೇ ಸ್ವಲ್ಪ ಲೇಟ್ ಆಯಿತು. ನಮ್ಮಮ್ಮ ಏನೂ ಹೆಲ್ಪ್ ಮಾಡ್ತಿಲ್ಲ.
ನೋಡಿ ಬರೆಯೋರು ಕ್ಲೀನು. ದೇವ್ರ ಸಾಮಾನು ತೊಳೆಯೋದು ಅದರಲ್ಲೇ ಅವರೇ. ಈ ಥರ ಡೆಕೋರೇಷನ್ ಎಲ್ಲ ನಾನೇ ಮಾಡಬೇಕು, ಅವ್ರು ಬರೀ ಅದನ್ನೇ ಮಾಡ್ತಿದ್ದಾರೆ. ಸುಸ್ತಾಗ್ತೀನಿ ಫ್ರೆಂಡ್ಸ್. ಆವಾಗಲೇ ಹೇಳಿದ್ನಲ್ಲ ಅಮ್ಮ ಏನೇನು ಪ್ರಿಪೇರ್ ಮಾಡಿದ್ದಾರೆ ಅಂತೆ. ಅಂದರೆ 5 ಇಡೋದು, ರವೆ ಉಂಡೆ ಮತ್ತು ಇದು ಬಾದಾಮ್ ಪುರಿ ಮತ್ತು ಚಕ್ಲಿ ಮಾಡಿದ್ದಾರೆ ಅಷ್ಟೇ. ಇನ್ನು ಬೇರೆ ಮಾಡೋಕ್ಕಾಗಲ್ಲ, ಅಮ್ಮಂಗೂ ಹುಷಾರಿರಲಿಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಸೊ ಜಾಮೂನ್ ಅಂತೆ ಬೆಳಗ್ಗೆ ಒಬ್ಬಟ್ಟು ಮಾಡ್ತಾರೆ, ಅದೊಂದು ಸ್ವೀಟ್ ಅಷ್ಟೇ. ಅಂಕಿತಾ ಅಮ್ಮ ಅಂತೂ ತುಂಬಾ ಕಷ್ಟಪಡ್ತಾಯಿದ್ರು ಸ್ಯಾರಿನ ಉಟ್ಸೋಕ್ಕೆ. ಅಂದರೆ ನನಗೆ ಕೈ ಆಗ್ತಾ ಇರಲಿಲ್ವಲ್ಲ, ಸೊ ಅದಕ್ಕೆ ನಾನು ಹೆಲ್ಪ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅವರೇ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಅಂಕಿತಾ ನೋಡಿ ಎಲ್ಲ ಮನೆಯೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರೆ, ಅವಳು ಇಲ್ಲಿ ಬಂದು ಫೇಸ್ ಪ್ಯಾಕ್ ಹಾಕತ್ತವಳೆ. ಹೇಳೆ ನಂಗೊಂಚೂರು ಅದು ಯಾವುದು ಹೇಳೆ ಒಂಚೂರು ವಿಡಿಯೋ ಮಾಡಬೇಡ, ತೋರಿಸು ನಿನ್ನ ಮುಖ ತೋರಿಸು. ಆಯಿತು, ಯಾವ್ದು ಹಚ್ಕೋತಾ ಇದೆಯಾ ಹೇಳು. ನಿಂಗೆ ಗೊತ್ತಿಲ್ವಾ? ನಿಂಗೆ ಗೊತ್ತಿಲ್ಲದೆ ಇರೋರ್ತ ಫ್ರೆಂಡ್ಸ್. ನಾನು ಇವತ್ತು ಅಟ್ಲೀಸ್ಟ್ ಹಬ್ಬದಿಂದ ದಿನ ಇವಳೆ ನೆನ್ನೆನೆ ಎಲ್ಲ ಮಾಡ್ಕೊಂಡು ಬಂದವಳೆ, ಇಲ್ಲ ಹೇಳ್ತಾಳೆ. ಏನಿಲ್ಲ ಬಿಡ, ಏನು ಫೇಸ್ ಪ್ಯಾಕ್ ಏನಲ್ಲ, ಇದು ಟ್ಯಾನ್ ಕ್ಲಿಯರ್ ಮಾಡ್ತಾ ಇರೋದಷ್ಟೇ. ಆಯಿತು, ತೋರಿಸು ನಿನ್ನ ಮುಖನ. ಬೇಡ, ನಾನು ಓದಿದ್ದೀನಿ. ನಾಚಿಕೆ ನೋಡಿ ತೋರಿಸೇ ಓಕೆ ಫ್ರೆಂಡ್ಸ್.